ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಒಂದು ವಿಭಿನ್ನ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಸೆಲ್ಫ್ ಲವ್. ಈಗ ನಾವು ಹೇಳ್ತೀವಿ ಮುಖವೇ ಮನಸ್ಸಿನ ಕನ್ನಡಿ ಅಂತ. ನಾವು ಒಳಗಡೆಯಿಂದ ಏನೇ ಹೋಮ್ ರೆಮಿಡೀಸ್ ಮಾಡಿಕೊಂಡ್ರು ಅಥವಾ ಏನೇ ಕ್ರೀಮು ಅಥವಾ ಏನೇ ಫೌಂಡೇಶನ್ ಏನೇ ಮೇಕಪ್ ಮಾಡಿಕೊಂಡ್ರು ನಮ್ಮ ಮನಸ್ಸಿನ ಒಳಗಡೆ ಸಂತೋಷ ಇಲ್ಲ ಅಂತಂದರೆ ಅದೆಲ್ಲ ವ್ಯರ್ಥ ಆಗುತ್ತೆ. ಹೀಗಾಗಿ ನಾವು ಒಂದು ಸೆಲ್ಫ್ ಲವ್ನ ಹೇಗೆ ಬೆಳೆಸ್ಕೊಳ್ಳೋದು, ಇದಕ್ಕಾಗಿ ಏನು ಮಾಡಬೇಕು, ಇದನ್ನೆಲ್ಲ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ನಮ್ಮನ್ನ ನಾವು ಪ್ರೀತಿಸ್ಕೋಬೇಕು ಮತ್ತು ನಮಗೋಸ್ಕರ ನಾವು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕಾಗತ್ತೆ. ಹೇಗೆ? ಬರೀ ನಾವು ಹೋಮ್ ರೆಮಿಡೀಸ್ ಮಾಡಿಕೊಂಡು ನಾನು ಏನೋ ಪ್ಯಾಕ್ ಹಾಕ್ಕೊಂಡೆ, ಸ್ಕ್ರಬ್ ಮಾಡಿಕೊಂಡೆ, ಸ್ಟೀಮ್ ತೊಗೊಂಡೆ, ನನಗೆ ಏನೂ ಆಗ್ತಾಯಿಲ್ಲ. ಬಿಕಾಸ್ ಇನ್ನರ್ ಬ್ಯೂಟಿ ಅನ್ನೋದು ಇರೋದಿಲ್ಲ. ಈಗಿನ ಸ್ಟ್ರೆಸ್ ಲೈಫಲ್ಲಿ ಅಥವಾ ಆ್ಯಂಗ್ಸೈಟಿ, ಡಿಪ್ರೆಷನ್, ಆಫೀಸಲ್ಲಿ ಏನೋ 108 ತಲೆನೋವುಗಳಿರುತ್ತೆ ಅಥವಾ ಮನೇಲಿ ಏನೋ ಪ್ರಾಬ್ಲಮ್ಗಳಿರುತ್ತೆ. ಹೀಗಾಗಿ ನಮ್ಮನೆ ಹೆಣ್ಮಕ್ಳು ಈ ಎಲ್ಲದರೊಳಗಡೆ ಮುಳುಗೋಗಿರ್ತಾರೆ ಹೊರತು ಅವ್ರನ್ನ ಅವ್ರು ಪ್ರೀತಿಸ್ಕೊಳ್ಳೋದೇ ಬಿಟ್ಬಿಟ್ಟಿರ್ತಾರೆ. ಏನೋ ಯಾವಾಗಲೂ ಟೈಮ್ ಸಿಕ್ತು, ನಾನು ಏನೋ ಮೇಕಪ್ ಮಾಡಿಕೊಂಡೆ, ನಾನು ಏನೋ ಟೈಮ್ ಸಿಕ್ತು, ನಾನು ಏನೋ ಪ್ಯಾಕ್ ಹಾಕ್ಕೊಂಡೆ, ಬಟ್ ನನಗೇನು ಗ್ಲೋ ಕಾಣಿಸ್ತಿಲ್ಲ. ಹೇಗೆ ಕಾಣಿಸುತ್ತೆ? ಯಾಕಂದರೆ ನಮ್ಮ ಒಳಗಡೆ ನಾವು ಏನೋ ಸುಪ್ತ ಮನಸ್ಸಲ್ಲಿ 108 ಥರ ಯೋಚನೆ ಮಾಡ್ತಾ ಇರ್ತೀವಿ. 108 ಯೋಚನೆ ಒಳಗಡೆ ಮುಳುಗೋಗಿರ್ತೀವಿ. ನಮ್ಮನ್ನ ನಾವೆಲ್ಲೋ ಒಂದು ಕಡೆ ಪ್ರೀತಿಸ್ಕೊಳ್ಳೋದನ್ನೇ ಮರ್ತ್ಬಿಟ್ಟಿರ್ತೀವಿ. ಹೀಗಾಗಿ ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋದು ಹೇಗೆ ಅದನ್ನು ಫಸ್ಟು ತಿಳ್ಕೊಳ್ಳೋಣ. ಅದಾದಮೇಲೆ ಇದ್ರ ಜೊತೆಗೆ ಹೋಮ್ ರೆಮಿಡೀಸ್ ಆಗಲಿ ಅಥವಾ ನಾವು ಮೇಕಪ್ ಮಾಡ್ಕೊಳ್ಳೋದಾಗಲಿ, ಇದನ್ನು ನಾವು ಇದ್ರ ಜೊತೆಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಮ್ಮ ಇನ್ನರ್ ಗ್ಲೋ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಸ್ಪಿರಿಚುಯಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಯಾವಾಗ ಇದೆಲ್ಲ ಒಂದು ಅಲೈನ್ ಆಗುತ್ತೆ ಆವಾಗ ನಮ್ಮ ಇನ್ನರ್ ಬ್ಯೂಟಿ ಜೊತೆಗೆ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ, ಹೇರ್ ಕೂಡ ಬೆಳೀತಾ ಹೋಗುತ್ತೆ. ಎಷ್ಟೋ ಜನ ಹೇಳ್ತಾರೆ, ನಾನು ಎಲ್ಲ ಮಾಡ್ಕೋತೀನಿ, ನನಗೇನಾದರೂ ಒಂಥರ ನನ್ನ ಮುಖದಲ್ಲಿ ಕಳೆನೇ ಇಲ್ಲ, ನನ್ನ ಕೂದಲಲ್ಲಿ ಏನೂ ಕಳೆನೇ ಇಲ್ಲ, ನನ್ನ ಕೂದಲು ಬೆಳೀತಾನೆ ಇಲ್ಲ, ನಿಂತೋಗಿದೆ ಅಂತ. ಬಿಕಾಸ್ ಇದೆಲ್ಲ ಏನಕ್ಕೆ ಕಾರಣ ಅಂದರೆ ನಾವು ರೂಟ್ ಕಾಸ್ನ ಹುಡುಕಬೇಕಾಗತ್ತೆ. ರೂಟ್ ಕಾಸ್ ಏನಂದರೆ ಬಿಕಾಸ್ ಆಫ್ ಸ್ಟ್ರೆಸ್ ಇರುತ್ತೆ ಅಥವಾ ಆ್ಯಂಗ್ಸೈಟಿ ಇರುತ್ತೆ ಅಥವಾ ಇವಾಗ ತಾನೇ ಮಗು ಆಗಿರುತ್ತೆ. ಸೊ ಅವ್ರು ಏನೋ ಒಂದು ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಈ ಥರ ಎಲ್ಲ ಸಮಸ್ಯೆಗಳಿದ್ದಾಗ ಅವ್ರಿಗೋಸ್ಕರ ಅವ್ರ ಸಮಯನೇ ನಾವು ತೊಗೊಳ್ತಾ ಇರೋದಿಲ್ಲ. ಬರೀ ನಾವು ಮನೇಲಿ ಅಡುಗೆ ಮಾಡೋದಾಯಿತು, ಮಕ್ಕಳು ನೋಡೋದಾಯಿತು, ಗಂಡನ ನೋಡೋದಾಯಿತು ಅಥವಾ ಅತ್ತೆ ಮಾವನ ನೋಡೋದಾಯಿತು ಅಥವಾ ಆಫೀಸು, ಇದೇ ಥರ ನಾವು ಕೆಲಸದಲ್ಲಿ ಮುಳುಗೋಗಿರ್ತೀವಿ. ಅದಕ್ಕಾಗಿ ಈ ಒಂದು ಸೆಲ್ಫ್ ಲವ್ನ ಬೆಳೆಸ್ಕೋಬೇಕು. ಸೆಲ್ಫ್ ಲವ್ ಹೇಗೆ ಬೆಳೆಸ್ಕೊಳ್ಳೋದು? ಹೇಗೆ ಅಂತಂದರೆ ನಮಗೋಸ್ಕರ ನಾವು ನಮ್ಮನ್ನ ಪ್ರೀತಿಸ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಇದಕ್ಕಾಗಿ ನಾವೇನು ಮಾಡ್ಬೋದು ಅಂದರೆ ಕೆಲವು ಜರ್ನಲ್ನ ಬರಿಬೇಕಾಗತ್ತೆ. ಬೆಳಗ್ಗೆ ಎದ್ದು ಕೆಲವು ಪಾಸಿಟಿವ್ ಅಫರ್ಮೇಷನ್ಸ್ ಹೇಳಬೇಕಾಗತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊಬೈಲ್ ನೋಡ್ತೀವಿ. ಮೊಬೈಲಲ್ಲಿ ನಾವು ಈಗ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದಾಗ ಅಲ್ಲಿ 108 ಥರ ವಿಷಯಗಳಿರುತ್ತೆ. ಏನಾಗುತ್ತೆ ಅಂದರೆ ಇದು ಬ್ರೈನ್ ಕನ್ಫ್ಯೂಷನ್ ಆಗುತ್ತೆ. ಸೊ ಇದನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊಬೈಲ್ನ ನೋಡೋದು ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನಮಗೋಸ್ಕರ ನಾವು ಒಂದಷ್ಟು ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳ್ಕೊಬೇಕಾಗತ್ತೆ. ಹೇಗೆ ಅಂದರೆ ಇವತ್ತಿಗೆ ನಾನು ತುಂಬ ಪ್ರೀತಿಸ್ಕೋತೀನಿ, ಇವತ್ತಿಗೆ ನಾನು ನನಗೋಸ್ಕರ ಟೈಮ್ ತುಂಬ ಸ್ಪೆಂಡ್ ಮಾಡ್ತೀನಿ, ಇವತ್ತು ನಾನು ಬರೀ ಒಳ್ಳೆ ವಿಷಯಗಳನ್ನ ಕೇಳ್ತೀನಿ, ಇವತ್ತು ನನಗೋಸ್ಕರ ನಾನು ಎಲ್ಲ ಒಂದು ನನಗೇನು ಬೇಕೋ ನಾನು ಮಾಡ್ಕೋತೀನಿ. ಈ ಥರ ನಿಮ್ಗೆ ಏನು ಬೇಕೋ ಅದನ್ನು ಒಂದು ಪಾಸಿಟಿವ್ ಅಫರ್ಮೇಷನ್ ನಿಮಗೋಸ್ಕರ, ನೀವು ಬೇರೆಯವ್ರಿಗೋಸ್ಕರ ಅಲ್ಲ, ನಿಮಗೋಸ್ಕರ ನಿಮ್ಗೆ ಏನು ಬೇಕೋ ಇದನ್ನು ಹೇಳ್ಕೊತಾ ಹೋಗಬೇಕಾಗತ್ತೆ. ಹಾಗೆ ಸೆಲ್ಫ್ ಲವ್ಗೋಸ್ಕರ ಇವಾಗ ನಾವು ಕ್ರಿಸ್ಟಲ್ಸ್ ಎಲ್ಲ ಬರ್ತಾ ಇದೆ, ಅಂದರೆ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಹಾಕ್ಕೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ಇರುವ ಒಂದು ಸೆಲ್ಫ್ ಲವ್ನ ಇದು ಇಂಪ್ರೂವ್ ಮಾಡುತ್ತೆ, ಅಂದರೆ ಎನ್ಹ್ಯಾನ್ಸ್ ಮಾಡುತ್ತೆ. ನಮ್ಮಲ್ಲಿ ಏನೂ ಇಲ್ಲ ಅಂತಲ್ಲ, ನಮ್ಮಲ್ಲಿ ಎಲ್ಲವೂ ಕೂಡ ಇರುತ್ತೆ. ಒಂದು ಬ್ಯೂಟಿ ಆಗಿರ್ಬೋದು, ಗ್ಲೋ ಆಗಿರ್ಬೋದು, ಸ್ಪಿರಿಚುಯಾಲಿಟಿ ಆಗಿರ್ಬೋದು ಅಥವಾ ರೇಡಿಯನ್ಸ್ ಆಗಿರ್ಬೋದು, ಎಲ್ಲ ಕೂಡ ನಮ್ಮಲ್ಲೇ ಇರುತ್ತೆ. ಅದನ್ನು ನಾವು ಎನ್ಹ್ಯಾನ್ಸ್ ಮಾಡೋದನ್ನ ಹೇಗೆ ಅಂತ ಕಲಿಬೇಕಾಗತ್ತೆ. ಯಾಕಂದರೆ ಈ ಒಂದು ಎಲ್ಲ ಜಂಜಾಟದ ನಡುವೆ ನಮಗೆ ಬೇಕಾಗಿರುವಂಥ ಒಂದು ಏನು ನಮ್ಮಲ್ಲೇ ಇರುವಂಥದ್ದು ಮುಚ್ಚೋಗ್ಬಿಟ್ಟಿರುತ್ತೆ. ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ನನ್ನಲ್ಲಿ ಏನಿದೆ, ನನ್ನೊಳಗೆ ಏನಿದೆ ಅನ್ನೋದನ್ನ ನಾವು ಅದನ್ನು ತಿಳ್ಕೊಬೇಕಾಗತ್ತೆ. ಹೀಗಾಗಿ ನಾವು ಈ ಒಂದು ಸೆಲ್ಫ್ ಲವ್ ಜೊತೆಗೆ ಈ ಒಂದು ಕ್ರಿಸ್ಟಲ್ಸ್ಗಳನ್ನ ಕೂಡ ನಾವು ಹಾಕ್ಕೊಳ್ತಾ ಹೋದಂಗೆ ಇದು ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುತ್ತೆ. ನಾವು ಕೇಳಿರ್ಬೋದು ಈ ಅಫ್ರೊಡಿಟಿ ಅಂತ ಏಂಜಲ್ಸ್ನ ಕರಿತೀವಿ. ಏನಕ್ಕೆ ಅಂತ ಅಂದರೆ ಈ ಏಂಜಲ್ಸ್ ಬ್ಯೂಟಿಗೋಸ್ಕರ ಅಂತಲೇ ಇರೋದು. ಬ್ಯೂಟಿ ಮತ್ತು ಚಾಮ್, ರೊಮ್ಯಾನ್ಸ್ ಮತ್ತು ಇದಕ್ಕೆಲ್ಲ ನಾವು ಏನಂತ ಕರಿತೀವಿ, ಏಂಜಲ್ಸ್ನ ನಾವು ಕರಿತೀವಿ. ಏನಕ್ಕೆ ಅಂದರೆ ಶಿ ಇಸ್ ಎ ಸೆಂಟರ್ ಆಫ್ ದ ಬ್ಯೂಟಿ ಅಂತ ಹೇಳ್ಬೋದು. ಸೊ ಈ ಒಂದು ಸೆಲ್ಫ್ ಲವಲ್ಲಿ ನೀವು ಈ ಒಂದು ಬ್ರೇಸ್ಲೆಟ್ಗಳನ್ನ ಅಥವಾ ಇದನ್ನು ಹಾಕೊಳ್ತಾ ಹೋದಾಗೆ ನಿಮ್ಮಲ್ಲಿ ಇರುವಂಥ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಇವಾಗ ನಾವು ಎಷ್ಟೇ ಮುಖದ ಮೇಲೆ ಮೇಕಪ್ ಹಾಕ್ಬೋದು, ಬಟ್ ನಮ್ಮಲ್ಲಿ ಕಾನ್ಫಿಡೆನ್ಸೇ ಇಲ್ಲ ಅಂತಂದರೆ, ನಾವು ಎಷ್ಟೇ ಮುಖದಲ್ಲಿ ಮೇಕಪ್ ಹಾಕಿದ್ರೂ ಒಂದು ನಗು ಅನ್ನೋದು ನಮ್ಮ ಮುಖದಲ್ಲಿ ಇಲ್ಲ ಅಂತಂದರೆ ಅದು ಏನು ಹಾಕ್ಕೊಂಡ್ರೂ ವ್ಯರ್ಥನೆ. ಅದಕ್ಕಾಗಿ ನಾವೇನು ಮಾಡಬೇಕು, ಮತ್ತು ಈ ಜರ್ನಲ್ ಜೊತೆಗೆ ಬೆಳಗ್ಗೆ ಎದ್ದು ಒಂದು 5 to 10 minutes ಮೆಡಿಟೇಷನ್ ಮಾಡಬೇಕು.
ಹೇಗೆ ಅಂದರೆ ಜಸ್ಟ್ ಬ್ರೀತಿಂಗ್ ಎಕ್ಸಸೈಸಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಲೈಕ್ 4-7-8 ಮೆಥಡ್ ನೀವು ಯೂಟ್ಯೂಬಲ್ಲೆಲ್ಲ ಹೋಗಿ ನೋಡಿದ್ರೆ ಬೇಕಾದಷ್ಟು ಸೆಲ್ಫ್ ಲವ್ ಅಥವಾ ಮೆಡಿಟೇಷನ್ ಬೇಕಾದಷ್ಟು ಸಿಗುತ್ತೆ. ನಿಮಗೋಸ್ಕರ ನೀವು 10 ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ, ಯಾಕಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಅಲರ್ಟ್ ಆಗಿರುತ್ತೆ. ಇದಂದರೆ ಏನಂದರೆ ರಾತ್ರಿ ಎಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮನ್ನ ರೀಡ್ ಮಾಡ್ತಾ ಇರುತ್ತೆ, ಮತ್ತು ಈ ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಕೂಡ ಆಗಿರುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಸೆಲ್ಫ್ ಅಫರ್ಮೇಷನ್ಸ್ ಹೇಳ್ಕೊಳ್ಳೋದು, ಸೆಲ್ಫ್ ಲವ್ ಮಾಡ್ಕೊಳ್ಳೋದು, ಮೆಡಿಟೇಷನ್ ಮಾಡ್ಕೊಳ್ಳೋದು ಮಾಡ್ತಾ ಹೋದಂಗೆ ನಮಗೇನಾಗುತ್ತೆ, ಇದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂರ್ತಾ ಹೋಗುತ್ತೆ. ಸೊ ಐ ಆಮ್ ದ ಬ್ಯೂಟಿ ಅಂತ ಹೇಳೋದು, ಐ ರೇಡಿಯೇಟ್ ಅಂತ ಹೇಳಿದಾಗ ಏನಾಗುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ಕೂತ್ಕೊಂಡಾಗ ನೀವು ಏನೇ ಮೇಕಪ್ ಮಾಡ್ಕೊಳ್ದೇ ಇದ್ರೂ ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಹೊಳಪಿಂದ ಇರ್ತೀರ, ತುಂಬ ಚೈತನ್ಯದಿಂದ ಇರ್ತೀರ. ಇದೆಲ್ಲ ಯಾವಾಗಿರುತ್ತೆ, ಆಟೋಮೆಟಿಕ್ಕಾಗಿ ನಿಮ್ಗೆ ವಿತೌಟ್ ಮೇಕಪ್ ನಿಮಗೇನು ಇದನ್ನು ಮಾಡ್ತಾ 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 ಒಂದು ಚೇಂಜಸ್ ಕಾಣಿಸ್ತಾ ಹೋಗುತ್ತೆ. ಯಾಕಂದರೆ ನಿಮ್ಮಲ್ಲಿರುವಂಥ ಕಾನ್ಫಿಡೆನ್ಸ್ ತುಂಬ ಕುಗ್ಗೋಗ್ಬಿಟ್ಟಿರುತ್ತೆ. ಯಾಕಂದರೆ ಈ ಜಂಜಾಟದಲ್ಲಿ ನಮಗೇನೂ ಬೇಡ, ಎಲ್ಲೋ ಹೋಗ್ಬೇಕು, ಒಂಚೂರು ಮೇಕಪ್ ಮಾಡ್ಕೊಂಡು ಹೋಗ್ಬಿಡೋಣ, ಇಷ್ಟೆಲ್ಲ ಇರ್ತೀರ. ಬಟ್ ಈ ಒಂದು ರೊಟೀನನ್ನು ನೀವು ಫಾಲೋ ಮಾಡ್ಕೋತಾ ಬಂದಾಗ ಮುಖದಲ್ಲಿ ತಾನಾಗೆ ತಾನು ಗ್ಲೋ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾವಾಗ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಬರುತ್ತೆ, ನಿಮಗೆ ಆಟೋಮೆಟಿಕ್ಕಾಗಿ ಯಾವ ಹೋಮ್ ರೆಮಿಡೀಸು ಬೇಕಾಗಿರಲ್ಲ, ಯಾವುದೇ ಗ್ಲೋ ಕೂಡ ಬೇಕಾಗಿರೋದಿಲ್ಲ, ಅಥವಾ ಎಕ್ಸ್ಟರ್ನಲ್ ನೀವು ಅದಕ್ಕೋಸ್ಕರ ಯಾವುದೇ ಬ್ಯೂಟಿ ಪಾರ್ಲರ್ಗಾಗಲಿ ಯಾವುದಕ್ಕಾಗಲಿ ಹೋಗೋ ಅಗತ್ಯನೇ ಇರೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಯಾವಾಗ ಇಂಪ್ರೂವ್ ಆಗುತ್ತೆ, ಅದ್ರ ಜೊತೆಗೆ ಈ ಬ್ಯೂಟಿ ಕೂಡ ಎನ್ಹಾನ್ಸ್ಮೆಂಟ್ ಕೂಡ ಆಗುತ್ತೆ. ನೋಡಿದ್ರಲ್ಲ, ಇಂದಿನ ಸಂಚಿಕೆಯಲ್ಲಿ ಇಷ್ಟೆಲ್ಲ ಮಾಹಿತಿಗಳು ತಿಳ್ಕೊಂಡ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತಾ ಇದ್ದೀನಿ. ನಮಸ್ಕಾರ.